ಸೊ ನಮಸ್ಕಾರ ಎಲ್ಲ ವೀಕ್ಷಕರೇ, ಎಲ್ಲ ನನ್ನ ಸಹೋದ್ಯೋಗಿಗಳೇ. ಸೊ ಇವತ್ತು ಒಂದು ಮೋಟಿವೇಶನ್ ಸ್ಟೋರಿ ಹೇಳ್ತೀನಿ ನಿಮಗೆ. ಹೇಗಿದೆ ಜೀವನದಲ್ಲಿ ನಾವು ಯಾವ ಥರ ಒಂದು ಹೆಜ್ಜೆಯನ್ನು ಹಾಕಬೇಕು, ಜೀವನದಲ್ಲಿ ಹೇಗೆ ನಾವು ಮುಂದೆ ಬರಬೇಕು ಮತ್ತು ಹೇಗೆ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಎಂಬುದರ ಒಂದು ಸಣ್ಣದಾದ ಒಂದು ಮೋಟಿವೇಶನ್ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ನೋಡಬೇಡ್ರಿ, ನಿಮ್ಮದೊಂದು ಸಬ್ಸ್ಕ್ರೈಬಿಂದ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಮತ್ತೆ ವಿಡಿಯೋ ಮಾಡೋಕ್ಕೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, GK ಕನ್ನಡ ಫ್ಯಾಮಿಲಿ ಲಾಗ್ ಅಂತ ಅಂದ್ಬಿಟ್ಟು. ದಯವಿಟ್ಟು ಎಲ್ಲರೂ ಇವರಿಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GK ಕನ್ನಡ ಫ್ಯಾಮಿಲಿ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಸ್ಟೋರಿ ಹೇಳ್ತೀನಿ ಮೋಟಿವೇಶನ್ದು. ಸೊ ಚೆನ್ನಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಸೊ ಮತ್ತೆ ನನಗೆ ವಿಡಿಯೋ ಮಾಡೋಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿದ್ದ. ಅವನಿಗೆ ದೊಡ್ಡ ಕನಸು ಇತ್ತು. ತನ್ನ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಛಲ ಇತ್ತು. ಆದರೆ ಅವನಿಗೆ ಹಣ ಇರಲಿಲ್ಲ. ಅವನಿಗೆ ಆರ್ಥಿಕವಾದ ಪರಿಸ್ಥಿತಿ ತೊಂದರೆ ಇತ್ತು. ಸರಿಯಾದ ಸೌಲಭ್ಯಗಳು ಇರಲಿಲ್ಲ. ಸರಿಯಾದ ಅವನಿಗೆ ಸೌಲಭ್ಯಗಳು ಅಂದರೆ ಅವನಿಗೆ ಬೇಕಾಗಿರ್ತಕ್ಕಂಥ ಏನಾರ ಒಂದು ನಾನು ಕೆಲಸ ಮಾಡಬೇಕು ಅಂತಂದರೆ ಅವನಿಗೆ ಏನಾದರೂ ಒಂದು ಸಹಾಯ ಮಾಡೋರು ಯಾರೂ ಇರ್ತಾ ಇರಲಿಲ್ಲ. ಏನೋ ಒಂದು ಬೇಕಂದ್ರೂ ಅವನಿಗೆ ಸಿಗ್ತಾ ಇರಲಿಲ್ಲ. ಏನೋ ವಸ್ತುಗಳಾದರೂ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಪ್ರತಿದಿನ ಅವನು ಪ್ರಯತ್ನಿಸುತ್ತಿದ್ದ, ಆದರೆ ಹಲವಾರು ಬಾರಿ ಸೋಲುತ್ತಿದ್ದ. ಪ್ರತಿದಿನ ಪ್ರಯತ್ನಿಸಿದರೂ ಹಲವಾರು ಬಾರಿ ಸೋಲುತ್ತಿದ್ದ. ಒಂದು ದಿನ ಬೇಸರಗೊಂಡು ನನ್ನಿಂದ ಏನೂ ಸಾಧ್ಯವಿಲ್ಲ ಎಂದು ಕುಳಿತುಕೊಂಡ. ನನ್ನಿಂದ ಏನೂ ಸಾಧ್ಯವಿಲ್ಲ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾನೇ ಇಲ್ಲ, ಇನ್ನು ಆಗೋದೇ ಇಲ್ಲಪ್ಪ ನನ್ನ ಕೈಲಿ, ಎಲ್ಲ ಸೋತೋಗ್ಬಿಟ್ಟೆ ಅಂತಂದ್ಬಿಟ್ಟು ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡ. ಅವನ ತಂದೆ ಅವನನ್ನು ಕರೆದುಕೊಂಡು ಒಂದು ದೊಡ್ಡ ಬೆಟ್ಟದ ಬಳಿ ಹೋದರು. ಅವನ ತಂದೆ ಅವನು ಕರ್ಕೊಂಡು ಒಂದು ದೊಡ್ಡ ಬೆಟ್ಟದ ಹತ್ರ ಹೋದ. ಅಲ್ಲಿ ಏನು ಹೇಳ್ತಾನೆ ಅಂತಂದರೆ, ತಂದೆ ಹೇಳಿದ, ಈ ಬೆಟ್ಟವನ್ನು ನೋಡು, ಇದು ಒಂದೇ ದಿನದಲ್ಲಿ ನಿರ್ಮಾಣವಾಗಿಲ್ಲ. ಈ ಬೆಟ್ಟ ನೋಡು, ಇದು ಒಂದೇ ದಿನದಾಗೆ ನಿರ್ಮಾಣ ಆಗಿಲ್ಲ. ಪ್ರತಿದಿನ ಮಳೆ, ಗಾಳಿ, ಬಿಸಿಲು ಸಹಿಸಿಕೊಂಡು ಇಂದಿಗೂ ನಿಂತಿದೆ. ಅಂದರೆ ಪ್ರತಿ ಮಳೆ ಬರ್ತದೆ, ಬಿಸಿಲು ಬರ್ತದೆ, ಆಮೇಲೆ ಗಾಳಿ ಎಲ್ಲವನ್ನು ಸಹಿಸಿಕೊಂಡು ಆದರೂ ಅದು ಬೆಟ್ಟ ಗಟ್ಟಿಯಾಗಿ ನಿಂತಿದೆ. ಸೊ ಯಾವ ಕಾರಣಕ್ಕೆ? ನಂತರ ತಂದೆ ಹೇಳ್ತಾನೆ, ಜೀವನದಲ್ಲೂ ಹಾಗೆಯೇ ನೀನು ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಮುಂದೆ ಇಟ್ಟರೆ ಸಾಕು. ಇಂದು ಗೆಲ್ಲದಿದ್ದರೂ ಪರವಾಗಿಲ್ಲ, ನಾಳೆ ಮತ್ತೆ ಪ್ರಯತ್ನಿಸು. ಅಂದರೆ ಈ ಕ್ಷಣ ನೀನು ಗೆಲ್ಲದೇ ಇದ್ದರೂ ಪರವಾಗಿಲ್ಲ, ಮತ್ತೆ ನಾಳೆ ಪ್ರಯತ್ನಿಸು. ಆಗ ನಿನಗೆ ಯಶಸ್ಸು ಸಿಗ್ತೈತಿ ಅಂತಂದು ಹೇಳೋದಿಲ್ಲ, ಒಟ್ಟು ನಿನ್ನ ಗುರಿಯನ್ನು ತಲುಪೋಕ್ಕೆ ನೀನು ಪ್ರಯತ್ನ ಮಾಡ್ತಾನೇ ಇರಬೇಕು, ಸಿಗುತ್ತೆ. ಆ ಮಾತು ರವಿಯ ಮನಸ್ಸಿಗೆ ತಟ್ಟಿತು. ಅವನ ತಂದೆ ಕರ್ಕೊಂಡೋಗಿ ಆ ಥರ ಒಂದು ಮೋಟಿವೇಶನ್ ಸ್ಪೀಚ್ ಕೊಟ್ಟಾಗ ಅವನಿಗೆ ಮನಸ್ಸಿಗೆ ಒಂದು ನಾಟ್ತವೆ. ನಾನು ಮತ್ತೆ ಏನೋ ಪ್ರಯತ್ನ ಮಾಡೋಣ, ನನಗೆ ಯಾರು ಹೇಳೋರು ಇರ್ತಿರಲಿಲ್ಲ. ಸೊ ನನ್ನ ತಂದೆನೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂದಾಗ ಅವನಿಗೆ ಒಂದು ಧೈರ್ಯ ಬರುತ್ತೆ. ಅಂದಾಗ ಅವನು ಪ್ರಯತ್ನವನ್ನು ಮತ್ತೆ ಮಾಡ್ತಾನೆ. ಅವನ ಸೋಲನ್ನು ಭಯಪಡದೆ ಪ್ರತಿದಿನ ಪ್ರಯತ್ನಿಸಲು ಆರಂಭಿಸಿದ. ಕೆಲವು ವರ್ಷಗಳ ನಂತರ ಅದೇ ರವಿ ತನ್ನ ಕನಸು ಮಾಡಿಕೊಂಡ. ಅವನು ತನ್ನ ಯಶಸ್ಸಿನ ರಹಸ್ಯವನ್ನು ಹೇಳಿದ. ಅವನು ಪ್ರತಿ ವರ್ಷ ಅದು ಪ್ರಯತ್ನ ಪಟ್ಟಾಗ ಸಕ್ಸಸ್ ಕಾಣ್ತು. ಅದು ಹೇಗೆ ಕಂಡ ಅಂತಂದು ಒಂದು ಸಣ್ಣದಾಗಿ ಹೇಳ್ಕೊತಾನೆ. ನಾನು ದೊಡ್ಡ ಹೆಜ್ಜೆ ಇಡಲಿಲ್ಲ, ಆದರೆ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಟ್ಟೆ. ಪ್ರತಿದಿನವೂ ನಾನು ಪ್ರಯತ್ನ ಪಟ್ಟೆ. ನಾನು ಸೋಲು ಫಸ್ಟಿಗೆ ಒಪ್ಕೊಂಡಿದ್ದೆ, ಬಟ್ ನಮ್ಮ ತಂದೆಯ ಮಾತಿಂದ ನಾನು ಪ್ರತಿದಿನವೂ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ನನಗೆ ಯಶಸ್ಸು ಸಿಕ್ತು.
ಇಲ್ಲ ಅಂತಂದರೆ ನಾನು ಹಿಂದೆ ಉಳ್ಕೊಂಡ್ಬಿಡ್ತಾ ಇದ್ದೆ. ಸೊ ನನ್ನ ಸೋಲನ್ನು ನಾನು ಒಪ್ಕೊಂಡು ನನ್ನ ಜೀವನದಲ್ಲಿ ಏನು ನಾನು ಸಾಧನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಥರ ಒಂದು ನಾನು ಮನಸ್ಥಿತಿಯಲ್ಲಿದ್ದಾಗ ನನ್ನ ತಂದೆ ಮೋಟಿವೇಶನ್ನಿಂದ ನಾನು ಮುಂದೆ ಬಂದೆ. ಅದನ್ನು ಒಂದು ಸಣ್ಣದಾಗಿ ಹೇಳಿದ. ನಾನು ದೊಡ್ಡ ಹೆಜ್ಜೆ ಇಡಲಿಲ್ಲ, ಆದರೆ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಟ್ಟೆ. ಇದರ ಅರ್ಥ ಸಣ್ಣ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿದರೆ ಒಂದು ದಿನ ದೊಡ್ಡ ಯಶಸ್ಸು ಸಿಗುತ್ತದೆ. ಇನ್ನೊಂದು ಸತಿ ಹೇಳ್ತೀನಿ ನೋಡಿರಿ. ಸಣ್ಣ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿದರೆ ಒಂದು ದಿನ ದೊಡ್ಡ ಯಶಸ್ಸು ಸಿಗುತ್ತದೆ. ನಿಲ್ಲಬೇಡಿ, ನಿಧಾನವಾಗಿ ನಡೆದರೂ ಮುಂದೆ ನಡೆಯಿರಿ. ಅಷ್ಟು ಅರ್ಥ ಇದೆ ನೋಡ್ರಿ ಇದು. ಸಣ್ಣ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿದರೆ ಒಂದು ದಿನ ದೊಡ್ಡ ಯಶಸ್ಸು ಸಿಗುತ್ತದೆ. ಎಕ್ಸಾಕ್ಟ್ಲಿ. ನಿಲ್ಲಬೇಡಿ, ನಿಧಾನವಾಗಿ ನಡೆದರೂ ಮುಂದೆ ನಡೆಯಿರಿ. ಅಂದರೆ ಪ್ರಯತ್ನ ಮಾಡಿರಿ, ಪರವಾಗಿಲ್ಲ, ಬಟ್ ನಿಧಾನವಾಗಿ ಆದ್ರೂ ಪ್ರಯತ್ನ ಮಾಡ್ಕೊತಾನೇ ಇರಿ. ಅದು ಒಂದು ದಿನ ದೊಡ್ಡ ಹೆಜ್ಜೆ ಆಗಿ ಕನ್ವರ್ಟ್ತದೆ. ಅದು ಪ್ರಯತ್ನ ಮಾಡಿದವ್ರಿಗೆ ಗೊತ್ತಿರುತ್ತೆ. ಬಟ್ ಪ್ರಯತ್ನ ಮಾಡ್ತಾಯಿರಿ, ದೇವರು ಎಲ್ಲ ಒಳ್ಳೇದು ಮಾಡ್ತಾನೆ. ಆ ಥರ ತಂದೆ ತಾಯಿಗಳ ಆಶೀರ್ವಾದದಿಂದ. ಬಟ್ ಯಾರು ಹಿಂಜರಿಬೇಡಿ. ಒಂದು ಪ್ರಯತ್ನವನ್ನು ಮಾಡಿ, ಇಲ್ಲ ಆಗಲ್ಲ, ನನ್ನ ಕೈಲಿ ಆಗಲ್ಲ, ಸೋತ್ಬಿಟ್ಟೆ ನಾನು ಅಂತಂದು ಕೂತ್ಕೋಬೇಡಿ. ದೃಢ ನಿರ್ಧಾರದಿಂದ ಜೀವನದಲ್ಲಿ ಒಂದು ಸಕ್ಸಸ್ ಕಾಣ್ರಿ. ಎಲ್ಲ ದೇವರು ನಿಮಗೆ ಒಳ್ಳೇದು ಮಾಡಲಿ. ದಯವಿಟ್ಟು ಈ ಒಂದು ಕತೆ ನಿಮಗೆ ಮೋಟಿವೇಶನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನನಗೂ ಇದೇ ಥರ ಮತ್ತೆ ಮೋಟಿವೇಶನ್ ಸ್ಟೋರಿ ಹೇಳೋಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ನನಗೂ ಒಂದು ಮೋಟಿವೇಶನ್ ಇದು ಆಗುತ್ತೆ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಾನು ಮತ್ತೆ ವಿಡಿಯೋ ಮಾಡೋಕ್ಕೆ ಇದಾಗುತ್ತೆ. ದಯವಿಟ್ಟು GK ಕನ್ನಡ ಫ್ಯಾಮಿಲಿ ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ಇವರಿಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GK ಕನ್ನಡ ಫ್ಯಾಮಿಲಿ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ.